ಲೆಜೆಂಡರಿ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವ್ರ ಟೆಸ್ಟ್ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಅವರು ಲಾಸ್ಟ್ ಟೈಮು ವೈಟ್ಸಲ್ಲಿ ಮತ್ತು ರೆಡ್ ಬಾಲ್ ಕ್ರಿಕೆಟಲ್ಲಿ ಎಲ್ಲಿ ಕಾಣಿಸ್ಕೊಂಡಿದ್ದು ಗೊತ್ತಾ? ನೀವು ನಂಬೋಕ್ಕಾಗಲ್ಲ. ಒಂದು ರಣಜಿ ಮ್ಯಾಚಲ್ಲಿ ಅವ್ರು ಹುಟ್ಟಿ ಆಡಿ ಬೆಳೆದಂಥ ಡೆಲ್ಲಿ ಗ್ರೌಂಡಲ್ಲಿ. ಎಷ್ಟು ಹಂಬಲ್ ಅನಿಸುತ್ತೆ ಅಲ್ವಾ ಅವ್ರ ರಿಟೈರ್ಮೆಂಟು. ನೀವು ವಿಚಾರ ಮಾಡಿ, ಒಂದು ರಣಜಿ ಮ್ಯಾಚ್ ಆಡಿ ಅಲ್ಲಿಂದ ಅವ್ರು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಅದು ಟೆಸ್ಟ್ ಫಾರ್ಮ್ಯಾಟ್ಗೆ ಅಂತಂದರೆ ಇಟ್ ಕೆನಾಟ್ ಗೆಟ್ ಬಿಗರ್ ದ್ಯಾನ್ ದಿಸ್. ನೀವು ವಿಚಾರ ಮಾಡಿ, ಸಿಂಪಲಾಗಿ ವಿಚಾರ ಮಾಡಿ, ಅವ್ರೇನಾದರೂ ಪ್ಲ್ಯಾನ್ ಮಾಡಿ ನಾನು ರಿಟೈರ್ಮೆಂಟು ಒಂದು ದೊಡ್ಡ ಟೆಸ್ಟಿಂದ ಮುಗಿಬೇಕು ಅಂದ್ಕೊಂಡಿದ್ದಿದ್ರೆ ಇಟ್ ವಾಸ್ ನಾಟ್ ಅ ಬಿಗ್ ಡೀಲ್ ಫಾರ್ ಹಿಮ್. BCCI ಅವರು ಅದನ್ನು ದೊಡ್ಡ ಇವೆಂಟಾಗೆ ಪ್ಲ್ಯಾನ್ ಮಾಡಿರೋರು. ಆದರೆ ವಿರಾಟ್ಗೆ ಅದು ಬೇಕಾಗಿರಲಿಲ್ಲ. ಬಿಕಾಸ್ ಹೀ ಈಸ್ ಅಬವ್ ಆಲ್, ಹೀ ಈಸ್ ಅಬೌಟ್ ದಟ್ ಫಾರ್ಮ್ಯಾಟ್. ನೋಡಿ ಹೆಂಗಿರತ್ತೆ ಅಂತ ಲೆಜೆಂಡ್ರಿ ಥಿಂಕ್ ಮಾಡೋದು. ವಿರಾಟ್ T20 ಕ್ರಿಕೆಟ್ಗೆ ವಿದಾಯ ಹೇಳಿದಾಗ ಇಡೀ ಕಂಟ್ರಿ ವರ್ಲ್ಡ್ ಕಪ್ ಗೆದ್ದಿರೋ ಖುಷಿಲಿತ್ತು ಅಂದ್ಕೊಂಡಿರ್ಬೋದು ನೀವು. ಬಟ್ ದಟ್ಸ್ ನಾಟ್ ದ ಮ್ಯಾಟರ್. ಅವ್ರ ರಿಟೈರ್ಮೆಂಟ್ ಅಷ್ಟೇ ಸೀರಿಯಸ್ ಆಗಿತ್ತು. ಆದರೆ ಇಟ್ ಡಿಡ್ ನಾಟ್ ಹರ್ಟ್ ಎನಿವನ್ಸ್ ಎಮೋಷನ್ಸ್. ಕ್ರಿಕೆಟ್ ಜಗತ್ತಿಗೆ T20 ಫಾರ್ಮ್ಯಾಟ್ ತುಂಬ ರೀಸೆಂಟಾಗಿ ಆ್ಯಡ್ ಆಗಿರೋದು. ಅದು ಸ್ವಲ್ಪ ಕಮರ್ಷಿಯಲ್ ಆಗಿ ಕಾಣುತ್ತೆ, ಯಾಕೆಂದರೆ ಸಾಕಷ್ಟು ಪ್ರೀಮಿಯರ್ ಲೀಗ್ಗಳಿದೆ, ಎಲ್ಲ ದೇಶದಲ್ಲೂ ಇದೆ. ಸೊ ಹಾಗಾಗಿ ವರ್ಲ್ಡ್ ಕಪ್ ಗೆದ್ರೂ ಕೂಡ ವಿರಾಟ್ ಅವ್ರ ರಿಟೈರ್ಮೆಂಟು ಎಲ್ಲರಿಗೂ ಅಷ್ಟು ಹರ್ಟ್ ಆಗಲಿಲ್ಲ. ಟೆಸ್ಟ್ ಕ್ರಿಕೆಟ್ ಇಸ್ ದ ರಿಯಲ್ ಫಾರ್ಮ್ ಆಫ್ ಕ್ರಿಕೆಟ್. ನೀವು ಯಾವುದೇ ಫಾರ್ಮ್ಯಾಟಲ್ಲಿ ಸಾಧನೆ ಮಾಡಿದ್ರೂ ಟೆಸ್ಟಲ್ಲಿ ಮಾಡಿರೋ ಸಾಧನೆಗೆ ಬರೋ ಅಂಥ ರೆಕಗ್ನೈಸೇಷನ್ ಯಾವ ಫಾರ್ಮ್ಯಾಟಲ್ಲೂ ಬರಲ್ಲ. ಯಾವುದೇ ಪ್ಲೇಯರ್ನ ತಗೊಳ್ಳಿ, T20 ಡೆಬ್ಯೂ ಮಾಡಿದಾಗ್ಲೂ ODI ಡೆಬ್ಯೂ ಮಾಡಿದಾಗ್ಲೂ ಅವ್ರ ಕನಸು ಏನಾಗಿರುತ್ತೆ ಅಂದರೆ ಟೆಸ್ಟ್ ಫಾರ್ಮ್ಯಾಟಿಗೆ ಬರಬೇಕು, ಅಲ್ಲಿ ಗೆಲ್ಲಬೇಕು ಅಂತ. ಎನಿ ಸ್ಪೋರ್ಟ್ ತಗೊಳ್ಳಿ ನೀವು, ಅದು ಕೇವಲ 1 ಅವರ್ 2 ಅವರ್ ಮ್ಯಾಕ್ಸಿಮಮ್ 3 ರಿಂದ 4 ಅವರಲ್ಲಿ ಮುಗಿದೋಗುತ್ತೆ. ಆದರೆ ಕ್ರಿಕೆಟ್ ಇಸ್ ಟೂ ಸ್ಪೆಷಲ್ ಅ ಗೇಮ್. ಯಾಕೆಂದರೆ ಒಂದು ಟೆಸ್ಟ್ ಗೇಮ್ನ 5 ದಿನ ಆಡ್ತಾರೆ. ಅದರಲ್ಲೂ ಇವಾಗ 5 ದಿನಕ್ಕೆ ತಂದಿದ್ದಾರೆ. ಮೊದಲೆಲ್ಲ 6 ದಿನ ಆಡೋರು. ದಟ್ ಈಸ್ ದ ರಿಯಲ್ ಪೇಷನ್ಸ್ ಟೆಸ್ಟ್ ಆಫ್ ಅ ಗೇಮ್. ಅದಕ್ಕೋಸ್ಕರನೇ ವಿರಾಟ್ ಅವ್ರ ರಿಟೈರ್ಮೆಂಟು ಇಡೀ ದೇಶಕ್ಕೆ ಒಂಥರ ಶಾಕ್ ಕೊಟ್ಟಿರೋದು. ಇಡೀ ಪ್ರಪಂಚನೇ ವಿರಾಟ್ ಅವ್ರ ಟೆಸ್ಟ್ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೆ. ಇನ್ಸ್ಟಾಗ್ರಾಮು, ಟ್ವಿಟರಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆನ್ನ ಮೀರಿದ ಹಾನರ್ ಇನ್ನೊಂದು ಹೇಳ, ನಮ್ಮ ಇಂಡಿಯನ್ DGM ರಾಜೀವ್ ಗಾಯ್ ಅವರ ಪ್ರೆಸ್ ಕಾನ್ಫರೆನ್ಸಲ್ಲಿ ವಿರಾಟ್ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಐ ಥಿಂಕ್ ದಿಸ್ ಇಸ್ ದ ಗ್ರೇಟೆಸ್ಟ್ ಆನರ್ ಎನಿ ಪ್ಲೇಯರ್ ಕ್ಯಾನ್ ಗೆಟ್ ಆನ್ ದಿಸ್ ಅರ್ತ್. ಇಂಥ ಇಂಟೆನ್ಸಿವ್ ಯುದ್ಧದ ಪರಿಸ್ಥಿತಿಯಲ್ಲೂ ರಾಜೀವ್ ಗಾಯ್ ಅವರು ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ವಿರಾಟ್ ಕೊಹ್ಲಿ ಅವ್ರ ಟೆಸ್ಟ್ ರಿಟೈರ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಐ ಥಿಂಕ್ ಇಟ್ ಈಸ್ ಬೀನ್ ಡೆಸ್ಟಿನ್ಡ್. ಅದು ಬರದಾಗಿತ್ತು ಅನಿಸುತ್ತೆ. ಯಾಕೆಂದರೆ ಈ ಮನುಷ್ಯ ವಿರಾಟ್ ಕೊಹ್ಲಿ ತನ್ನ ಡಯೆಟ್ಟು, ತನ್ನ ಎಕ್ಸಸೈಸು ಎಷ್ಟು ಡೆಡಿಕೇಟೆಡಾಗಿ ಮಾಡೋನು ಅಂತಂದರೆ ಸುಮಾರು ವರ್ಷಗಳಿಂದ ಉಪ್ಪು ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಅನಿಸುತ್ತೆ ಯಾರಿಗೂ ಸಿಗದೇ ಇರೋ ಅಂಥ ಒಂದು ಹ್ಯೂಜ್ ಗೌರವ ವಿರಾಟ್ ಕೊಹ್ಲಿ ಅವ್ರಿಗೆ ಇವಾಗ ಸಿಕ್ಕಿರೋದು. ಇಂಡಿಯನ್ ಕ್ರಿಕೆಟ್ನ ಹೈ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋದು ಅಂತಂದರೆ ಅದು ನ್ಯಾಷನಲ್ ಡ್ಯೂಟಿ. ಅದನ್ನು ಲೆಜೆಂಡ್ರಿ ಲೆವೆಲಲ್ಲಿ ಅಂದರೆ ಒಬ್ಬ ಸೋಲ್ಜರ್ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ. ವಿರಾಟ್ ಅವರ ಸದ್ಯದ ರನ್ಸ್ ರೆಕಾರ್ಡು 9230 ಇನ್ ಟೆಸ್ಟ್ಸು. ಆದರೆ ಅವರು ಅದನ್ನು ಯಾವುದನ್ನು ಕೇರ್ ಮಾಡ್ದಲೇ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಸಾಧಾರಣವಾಗಿ ಏನಾಗಿರೋದು ಅಂದರೆ ಇನ್ನೊಂದು 4-5 ಟೆಸ್ಟ್ ಆಡಿದ್ದಿದ್ರೆ ಅವ್ರು 10,000 ರನ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು, ಆಲ್ ಆಫ್ ಫೇಮ್ಗೆ ಹೋಗ್ಬೋದಾಗಿತ್ತು. ಬಟ್ ಹೀ ಸಚ್ ಅ ಪ್ಲೇಯರ್, ಹಿ ಡಿಸೈಡೆಡ್ ಆ್ಯಂಡ್ ಹಿ ರಿಟೈರ್ಡ್. ವಿರಾಟ್ ಅವರ ಟೆಸ್ಟ್ ಕ್ಯಾಪ್ಟನ್ಸಿ ಯಾವ ರೇಂಜಲ್ಲಿತ್ತು ಅಂತಂದರೆ ಅವರು ಆಡಿರೋದು, ಐ ಮೀನ್ ಟು ಸೇ ಆಸ್ ಅ ಕ್ಯಾಪ್ಟನ್ 68 ಟೆಸ್ಟಲ್ಲಿ ಆಡಿರ್ತಾರೆ. ಅದರಲ್ಲಿ 40 ಮ್ಯಾಚ್ ಗೆದ್ದಿರ್ತಾರೆ, 17 ಮಾತ್ರ ಸೋತಿರೋದು, ಇನ್ನು 11 ಡ್ರಾ ಆಗಿರುತ್ತೆ. ಇದು ಎನಿ ಇಂಡಿಯನ್ ಕ್ಯಾಪ್ಟನ್ ಅಚೀವ್ ಮಾಡದೇ ಇರೋ ಫೀಟು ಇವ್ರು ಅಚೀವ್ ಮಾಡಿದ್ದಾರೆ. ಅದರ ಆ್ಯಾವ್ರೇಜ್ ಎಷ್ಟು ಗೊತ್ತಾ? ಅಂದರೆ ವಿನ್ನಿಂಗ್ ಆ್ಯಾವ್ರೇಜ್ 58.82%. ಇನ್ ಟೆಸ್ಟ್ ಕ್ರಿಕೆಟ್ ದಿಸ್ ಇಸ್ ಲೆಜೆಂಡ್ರಿ. ವಿರಾಟ್ ಅವರ ಲೆಜೆಂಡ್ರಿ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಬೇಕು, ಅವ್ರು ಹೆಂಗೆ ಟೆಸ್ಟ್ ಮ್ಯಾಚಸ್ನ ಗೆಲ್ತಾ ಇದ್ರು ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅದು ಲಾರ್ಡ್ಸಲ್ಲಿ 2021 ಆಡ್ತಾ ಇರ್ತಾರೆ ಇಂಗ್ಲೆಂಡ್ ಮೇಲೆ ಸೆಕೆಂಡ್ ಟೆಸ್ಟು. ಆಲ್ಮೋಸ್ಟ್ ನಾವು ಡೇ 5ಗೆ ಎಂಟರ್ ಆಗಬೇಕಾದ್ರೆ ನಾವು 151 ರನ್ ಲೀಡಲ್ಲಿ ಇರ್ತೀವಿ, ಆದರೆ ಸೋಲೋ ಪರಿಸ್ಥಿತಿಯಲ್ಲಿ ಇರ್ತೀವಿ. ಆ ಮ್ಯಾಚ್ನ ಒಂದೇ ಒಂದು ಪಾರ್ಟ್ನರ್ಶಿಪ್ ಬುಮ್ರಾ ಮತ್ತು ಶಮ್ಮಿ ಸಕ್ಕತ್ತಾಗಿ ಆಡಿ 271 ಲೀಡಿಗೆ ತೊಗೊಂಡೋಗ್ತಾರೆ. ಬರೀ 60 ಓವರ್ ಉಳಿದಿರುತ್ತೆ ನಮಗೆ ಇಂಗ್ಲೆಂಡ್ಗೆ ಟಾರ್ಗೆಟ್ ಕೊಟ್ಟಾಗ. ಆ 60 ಓವರ್ ಇದ್ದಾಗ ಅವ್ರು ನಮಗೆ ಕೊಟ್ಟಿದ್ದ ಟಾರ್ಚರ್ಗೆ ವಿರಾಟ್ ಏನು ಹೇಳ್ತಾರೆ ಗೊತ್ತಾ? ವಿ ವಿಲ್ ಗಿವ್ ದೆಮ್ 60 ಓವರ್ಸ್ ಆಫ್ ಹೆಲ್. ಐ ಮೀನ್ ಟು ಸೇ ಟೀಮ್ ಹರ್ಡಲಲ್ಲಿ ಇಂಗ್ಲೆಂಡ್ ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ಗ್ರೌಂಡಲ್ಲಿ ಅವ್ರು ಹೇಳ್ತಾರೆ ಅವ್ರ ಟೀಮ್ಗೆ, ವಿ ವಿಲ್ ಗಿವ್ ದೆಮ್ ದಿಸ್ 60 ಓವರ್ಸ್ ಆಫ್ ಹೆಲ್ ಅಂತ. ಹೆಂಗೆ ಆಡ್ತಾರೆ ಅಂತಂದರೆ ಮೊಹಮ್ಮದ್ ಸಿರಾಜ್ ಅವತ್ತೊಂದು ಬೆಂಕಿ ಸ್ಪೆಲ್ ಹಾಕ್ತಾರೆ.
ಇಂಗ್ಲೆಂಡ್ ಆಲ್ ಔಟ್ ಆಗ್ತಾರೆ, ಇಂಡಿಯಾ ವಿನ್ಸ್ ಬೈ 151 ರನ್ಸ್. ಅಂದರೆ ಡೇ 5 ಹೊರಗಡೆ ಬರಬೇಕಾದ್ರೆ ಮ್ಯಾಚ್ಗೆ ಇಂಗ್ಲೆಂಡ್ ಫೇವ್ರೇಟ್ಸ್ ಆಗಿರ್ತಾರೆ. ಆದರೆ ಡೇ ಕ್ಲೋಸ್ ಆಗೋ ಅಷ್ಟರಲ್ಲಿ ಇಂಡಿಯಾ ವಿನ್ಸ್ ಇನ್ ಲಾರ್ಡ್ಸ್. ವಿರಾಟ್ ಕೊಹ್ಲಿ ಅವ್ರಿಗೆ ವೈಟ್ಸಲ್ಲಿ ಆಡೋ ಟೆಸ್ಟ್ ಕ್ರಿಕೆಟ್ ಅಂದರೆ ಅಷ್ಟೊಂದಿಷ್ಟ. ಈ ಗೇಮ್ಗೆ ಅವ್ರ ಬೆವರು, ರಕ್ತ, ಕಣ್ಣೀರು ಎಲ್ಲ ಕೊಟ್ಟಿದ್ದಾರೆ. ಅಷ್ಟು ಎಗ್ರೆಷನ್ನು, ಅಷ್ಟು ಪ್ರೀತಿ, ವಾಟ್ ನಾಟ್. He has achieved every feat because of his pure love towards this format of the game. ಟೆಸ್ಟ್ ಆಡೋದೇ ಕಷ್ಟ, ಅದರಲ್ಲೂ ಆಡಿ ಕ್ಯಾಪ್ಟನ್ ಆಗಿ ಇಷ್ಟೊಂದೆಲ್ಲ ಸಾಧನೆ ಮಾಡಿ ಅವ್ರ ಕರಿಯರ್ ಎಂಡ್ ಮಾಡಬೇಕಾದ್ರೆ ರಣಜಿ ಮ್ಯಾಚ್ ಆಡಿ ಅಲ್ಲಿಂದ ಟೆಸ್ಟ್ ಕರಿಯರ್ಗೆ ವಿದಾಯ ಹೇಳ್ತಾರೆ ಅಂತಂದರೆ ವಾಟ್ ಅ ಹಂಬಲ್ ಮ್ಯಾನ್ ಹೀಸ್. It's been 14 years since I first wore the baggy blue in Test cricket. Honestly, I never imagined the journey this format would take me on. It's tested me, shaped me, and taught me lessons I'll carry for life. There is something deeply personal about playing in whites. The quiet grin, the long days, the small moments that no one sees but that stay with you forever. As I step away from this format, it's not easy. But it feels right. I have given it everything I had, and it's given me back so much more than I could have hoped for. I am walking away with a heart full of gratitude for the game, for the people I shared the field with, and for every single person who made me feel seen along the way. I'll always look back at my test career with a smile. Number 269, signing off.